ಅಮ್ಮ ಒಂದು ನಿಮಿಷ ಇಲ್ಲಿ ಬರಮ್ಮ ನೀನು ಇಲ್ಲಿ ನಿಂತ್ಕೊ ಕಾಣಲ್ಲ ಎಲ್ಲ ಇಟ್ಟವ್ರೆ ನೀನು ಕಾಣಲ್ಲ ಏನ್ ಸುಷ್ಮಿತಾ ಅವ್ರನ್ನ ತಳ್ಳೋದ್ರಲ್ಲ ಇದೆಯಲ್ಲ ಸರ್ ಕಾಣಿಸ್ಕೊಳ್ಳಿ ಅಂದ್ಬಿಟ್ಟು ಮುಂದಕ್ಕೆ ನಿಲ್ಲಿಸ್ತಾವ ಪಾಪ ಇಬ್ರು ಒಂದೇ ಇಟ್ಟಿದ್ದೀವಿ ಹತ್ರ ಅಂತ ಬರಮ್ಮ ನಾನು ಬರ್ಬೇಕಾ ಅಣ್ಣ ನೀವು ಬನ್ನಿ ಏ ಇಲ್ಲಿ ಸಿನಿಮಾ ಬಗ್ಗೆ ಆ್ಯಕ್ಚುಲಿ ಇವಾಗ ತಾನೇ ಸೂತ್ರಧಾರಿ ಸಿನಿಮಾ ನೋಡ್ಕೊ ಬಂದ್ವಿ ತುಂಬ ಚೆನ್ನಾಗಿದೆ ಅಣ್ಣ. ಆ್ಯಕ್ಚುಲಿ ಸೆಕೆಂಡ್ ಹಾಫ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ, ಸೂಪರ್ ಆಗಿದೆ. ಎಲ್ಲರೂ ಸಕ್ಕತ್ತಾಗಿ ಮಾಡಿದರೆ. ಆ್ಯಕ್ಟಿಂಗ್ ಬಗ್ಗೆ ಎಲ್ಲ ನಾನು ಇನ್ನೂ ಚಿಕ್ಕವನು, ಯಾಕೆಂದ್ರೆ ಇವರೆಲ್ಲ ಇಂಡಸ್ಟ್ರಿಗೆ ಬಂದಾದ್ಮೇಲೆ ಟಿವಿ ನೋಡ್ಕೊಂಡು ಇಲ್ಲ 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 ಅಣ್ಣ, ಅದ್ಭುತವಾಗಿದೆ ಸಿನಿಮಾ. ದಯವಿಟ್ಟು ಕನ್ನಡ ಸಿನಿಮಾನ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಸಹ ಡೈರೆಕ್ಷನ್ ಟೀಮಿಂದ ಹಿಡಿದು, ಆ್ಯಕ್ಟ್ರಿಂದ ಹಿಡಿದು, ನಮ್ಮ ಪ್ರೊಡ್ಯೂಸರಿಂದ ಹಿಡಿದು ಎಲ್ಲರೂ ಸಕ್ಕತ್ತಾಗಿ ಮಾಡಿದ್ದಾರೆ. ದಯವಿಟ್ಟು ನಮ್ಮ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ಹೆಣ್ಮಕ್ಳಿಗೆ ಅನುಮತಿ ತಗೊಂಡು ಮಾತಾಡ್ಬೇಕಾ? ನೋಡಿ ಹೆಂಗ ಆಗೋಗ್ಬಿಟ್ಟಿದೆ ಜಗ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಕೂಡ ಯಾವಾಗಲೂ ಎಲ್ಲಾ ಸಿನಿಮಾದಕ್ಕೂ ಬರ್ತೀರಾ ಮತ್ತೆ ಸಪೋರ್ಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನವರತ್ನ ಸರ್ ಆಕ್ಟಿಂಗ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ, ಎಲ್ಲ ನಮ್ಮನ್ನ ಆಟ ಆಡಿಸ್ತಿದ್ರು. ಈಗ ಅವರೇ ಸ್ಕ್ರೀನ್ ಮೇಲೆ ಅಷ್ಟು ಏನು ಎಲ್ಲರೂ ಆಟ ಆಡಿಸ್ತಾ ಇದ್ರ. ಕಬಡ್ಡಿ ಆಟ ಆಡಿಸಿದ್ರಲ್ಲಪ್ಪ, ಗೊತ್ತಿಲ್ವಾ? ಅದಕ್ಕೆ ಅವ್ರು ಹೇಳ್ತಾ ಇರೋದು ಹೆಣ್ಣು ಮಕ್ಕಳದ್ದು ಕಬಡ್ಡಿ ಆಟ ಆಡಿಸಿದ್ರು. ಸೆಲೆಬ್ರಿಟಿ ವುಮೆನ್ಸ್ ಅಂತ ಹೇಳಕ್ ಬಂದೆ. ನೋಡಿ ಚೆನ್ನಾಗಿ ಆಟ ಆಡಿಸಿದ್ರು. ಇವಾಗ ಅವರೇ ಸ್ಕ್ರೀನ್ ಮೇಲೆ ಸಕ್ಕದಾಗಿ ಆಟ ಆಡಿದ್ದಾರೆ. ಅಂದ್ರೆ ಅಷ್ಟು ಚೆನ್ನಾಗಿ ಲೀಲಾಜಾರವಾಗಿ ಆಕ್ಟ್ ಮಾಡಿದ್ದಾರೆ. ಸೊ ಅದು ತುಂಬಾ ಖುಷಿ ಆಯಿತು. ಚಂದನ್ ಶೆಟ್ಟಿ ಸರ್ ಆಕ್ಚುಲಿ ನಮ್ಮ ಸ್ಟೇಜ್ ಗಿಚ್ಚಿಗಿಲಿಗೆ ಬಂದಾಗ ಸಖತ್ ಪಂಚ್ ಟು ಪಂಚ್ ಕೊಡ್ತಿದ್ರು. ಆದ್ರೆ ಅದು ಫಸ್ಟ್ ಹಾಫ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ. ಸೊ ನೀವೇನಾದ್ರೂ ಫಸ್ಟ್ ಹಾಫ್ ನೋಡಿಲ್ಲ ಅಂದ್ರೆ ಕಾಮಿಡಿ ಮಿಸ್ ಮಾಡ್ಕೋತೀರಾ, ಸೆಕೆಂಡ್ ಹಾಫ್ ನೋಡಿಲ್ಲ ಅಂದ್ರೆ ಸಸ್ಪೆನ್ಸ್ ಮಿಸ್ ಮಾಡ್ಕೋತೀರಾ. ಸೊ ಟೋಟಲ್ ಆಗಿ ಸಿನಿಮಾ ನೋಡದೇ ಇದ್ರೆ ನೀವು ಏನೋ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅಂತ ಏನು ಹೇಳ್ತೀವಿ ಅದನ್ನ ಕಂಪ್ಲೀಟ್ ಆಗಿ ಮಿಸ್ ಮಾಡ್ಕೋತೀರಾ. ಸೊ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ. ಎಲ್ಲರೂ ಕೂಡ ಬನ್ನಿ, ಎಂಜಾಯ್ ಮಾಡಿ. ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ಎಲ್ರಿಗೂ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಸಕ್ಕತ್ತಾಗಿದೆ ಸಿನಿಮಾ. ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಸಚ್ ಬ್ಯೂಟಿಫುಲ್ ಮೂವಿ. ಆ್ಯಂಡ್ ನಮ್ಮ ಮಾಸ್ಟರು ರಮೇಶ್ ಸರ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ, ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮೋಹನ್ ಸರ್ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಜೈ ಮಾಸ್ಟರ್ ಕೂಡ ಡ್ಯಾನ್ಸ್ ಮಾಡಿದ್ದಾರೆ. ಸೊ ನಮ್ಮೆಲ್ಲ ಮಾಸ್ಟರ್ಸ್ ಕೂಡ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಪಾರ್ಟ್ 2ಗೆ ನಿಮ್ಮಿಬ್ಬರನ್ನ ಸೇರಿಸ್ಕೊ ಅಂತ ಹೇಳಿ. ಪಾರ್ಟ್ 2 ಬೇರೆ ಇದೆ. ಎಸ್ ಆಫ್ ಕೋರ್ಸ್ ನಿಮ್ಮಿಬ್ಬರಿಗೆ ಅವಕಾಶ ಕೊಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಹೌದಾ ಸರ್? ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಮಾತಾಡಕ್ಕೆ ಬರಲ್ಲ. ನಮ್ಮ ಚಂದನ್ ಸರ್ ತುಂಬ ಒಳ್ಳೆಯ ಸಾಹಿತ್ಯಗಳನ್ನು ಬರೆದು ಹಾಡನ್ನ ಹಾಡ್ತಿದ್ರು. ನಾವು ಸಿಂಗರು ಆಗಿರೋದ್ರಿಂದ ನಾವು ಹಾಡುಗಳನ್ನೇ ಭಾಳ ಕೇಳ್ತಿದ್ವಿ, ಭಾಳ ಇಷ್ಟಪಟ್ಟು ನೋಡ್ತಿದ್ವಿ. ಇವತ್ತು ದೊಡ್ಡ ಸ್ಕ್ರೀನ್ ಮ್ಯಾಗ ಹೀರೋ ಆಗಿ ಕಾಣಕತ್ತಾರ. ಅದು ಭಾಳ ಅಂದ್ರೆ ಭಾಳ ಖುಷಿ ಐತಿ. ಸೂತ್ರಧಾರಿ ಅನ್ನುವಂಥ ಮೂವಿ ನಾವು ಕೂಡ ಇವಾಗ ಜಸ್ಟ್ ನೋಡಿದ್ವಿ. ತುಂಬ ಅಂದ್ರೆ ತುಂಬ ಚೆನ್ನಾಗೈತಿ. ಮುಂದೆ ಇನ್ನೂ ಏನಾಕೈತಿ ಅನ್ನೋದು ನೋಡ್ತಾ ಅದು ಲಾಸ್ಟ್ಗೆ ಒಂಥರ ಹಿಂಗೂ ಇರುತ್ತೆ ಆ ಸ್ಟೋರಿ ಅನ್ನೋದು. ನಿಜವಾಗ್ಲೂ ಸ್ಟೋರಿ ನಮಗಂತೂ ಭಾಳ ಇಷ್ಟ ಆಯಿತು. ಹಂಗೆ ನಮ್ಮ ಮ್ಯೂಸಿಕ್ ಕೂಡ ನಮ್ಮ ಸರ್ ಮಾಡ್ಯಾರ, ಅದು ಕೂಡ ತುಂಬ ಇಷ್ಟ. ಹಾಡುಗಳು ಎಲ್ಲವೂ ತುಂಬ ಚೆನ್ನಾಗಿದ್ದು. ಎಲ್ಲರೂ ಆ್ಯಕ್ಟಿಂಗ್ ಆಗಲಿ ಡೈರೆಕ್ಷನ್ ಆಗಲಿ ಪ್ರತಿಯೊಂದೂ ತುಂಬ ಅಂದ್ರೆ ತುಂಬ ಚೆನ್ನಾಗೈತಿ. ಯಾಕಂದರೆ ಆ್ಯಕ್ಟಿಂಗ್ ಡೈರೆಕ್ಷನ್ ಬಗ್ಗೆ ಮಾತಾಡುವಷ್ಟು ದೊಡ್ಡವನ್ನ ಅಲ್ಲ, ಬಟ್ ಆದರೂ ನನಗೆ ಇಷ್ಟ ಆಗಿದ್ದು ನಾ ಹೇಳಕತ್ತೀನಿ. ಮೇ 9ನೇ ತಾರೀಕು ಕರ್ನಾಟಕಾದ್ಯಂತ ಈ ಸಿನಿಮಾ ರಿಲೀಸ್ ಆಕೈತಿ. ನಮ್ಮ ಸ್ಪೆಷಲಿ ಕರ್ನಾಟಕದವ್ರಿಗೆ ಹೇಳಕತ್ತೀನಿ, ಇನ್ನೂ ಹೆಚ್ಚಂದ್ರೆ ಉತ್ತರ ಕರ್ನಾಟಕದಂತ ಎಲ್ಲರಿಗೂ ಹೇಳಕತ್ತೀನಿ, ಮಿಸ್ ಮಾಡ್ದಂಗೆ ನಮ್ಮ ಚಂದನ್ ಶೆಟ್ಟಿ ಸರ್ ಮೂವಿನ ನೋಡ್ರಿ. ಇದು ಎಲ್ಲಕ್ಕಿಂತ ಹೆಚ್ಚು ಕನ್ನಡ ಮೂವಿ ತುಂಬ ಚೆನ್ನಾಗಿ ಬಂದೈತಿ. ಎಲ್ಲರೂ ನೋಡಿ. ನಮ್ಮ ವಿಶಸ್ ಅಷ್ಟೇ ಅಲ್ಲ, ಮೇನ್ ಬೇಕಾಗಿರೋದು ಒಬ್ಬ ಕಲಾವಿದರಿಗೆ ಆಡಿಯನ್ಸ್ ವಿಶಸ್, ಅದನ್ನ ನೀವು ಅವರಿಗೆ ಕೊಡ್ಬೇಕಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಇವಾಗಷ್ಟೇ ಸೂತ್ರಧಾರಿ ಸಿನಿಮಾ ನೋಡಿದೆ. ಕಂಗ್ರ್ಯಾಚುಲೇಷನ್ಸ್. ಚಂದನ್ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಮಾಡಿದಿರ. ಅಪೂರ್ವ ಅವರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಮತ್ತು ನವರಸನ್ ಸರ್ ಒಂದು ಕಥೆಗೆ ಒಂದು ಟರ್ನ್ ಕೊಡೋಂಥ ಒಂದು ಪಾತ್ರನ ಮಾಡಿದ್ದಾರೆ. ಭಾಳ ಖುಷಿ ಆಯಿತು ಸಿನಿಮಾ ನೋಡಿ. ಕೊನೆಯವರೆಗೂ ಕೂಡ ಹಿಡಿದಿಡಿಸುತ್ತೆ ಸಿನಿಮಾ. ಎಲ್ಲೂ ಕೂಡ ಒಂಚೂರು ಬೋರ್ ಆಗೋದಿಲ್ಲ. ವಾಟ್ ನೆಕ್ಸ್ಟ್ ಇನ್ನೇನು ಹುಳ ಬಿಡ್ತಾರಪ್ಪ, ಇನ್ನೆಷ್ಟು ಟರ್ನ್ ಟ್ವಿಸ್ಟ್ ಇದೆಯಪ್ಪ, ಹಿಂಗೂ ಆಗುತ್ತಾ ಅನ್ನೋ ಥರ
ಒಂದು ಸ್ಟೋರಿ ಲೈನ್ನ ನಮ್ಮನ್ನ ನೋಡಿಸ್ತಾ ಹೋಗುತ್ತೆ. ತಬಲಾ ನಾಣಿಯವರು ಅವ್ರ ಪಾತ್ರವು ದುಶ್ಮನ್ ಕಹಾ ಹೇ ಅಂದರೆ ಬಗಲ್ ಮೇ ಹೇ ಅನ್ನೋ ಥರ, ಅಂದರೆ ಕಂಪ್ಲೀಟಾಗಿ ನೋಡಿಸ್ಕೋತಾ ಹೋಗುತ್ತೆ ಸಿನಿಮಾ. ಅದಕ್ಕಿಂತ ಮುಖ್ಯವಾಗಿ ಚಿತ್ರದ ಕಥೆ ಬಗ್ಗೆ ಹೇಳಬೇಕು ಅಂದರೆ ಕಂಪ್ಲೀಟಾಗಿ ಹೇಳಲ್ಲ, ಬಟ್ ಯಾವ ಪಾಠ ನನಗೆ ಇಷ್ಟ ಆಯಿತು ಅಂದರೆ, ಈಗ ನಮ್ಮ ಸಮಾಜದಲ್ಲಿ ನಡೀತಾ ಇರುವಂತಹ ಒಂದು ಇನ್ಸಿಡೆಂಟ್ನ ಅವ್ರು ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಹೆಣ್ಮಕ್ಳ ಮೇಲೆ ಆಗ್ತಾ ಇರೋಂಥ ದೌರ್ಜನ್ಯ, ಮಕ್ಕಳನ್ನು ಬಿಡ್ತಾ ಇಲ್ಲ, ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಹೆಣ್ಮಕ್ಳ ಮೇಲೆ ಆಗುವಂಥ ಒಂದು ದೌರ್ಜನ್ಯ, ಗ್ಯಾಂಗ್ ರೇಪ್ ಇರ್ಬೋದು, ಉಳ್ಳವರು, ದುಡ್ಡಿರೋರು, ಇನ್ಫ್ಲೂಯೆನ್ಸ್ ಇರೋರು ಎಲ್ಲನೂ ಮುಚ್ಚಾಕ್ಬಿಡ್ತಾರೆ. ಅವಾಗ ನಮಗೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಮಗೇನು ಅನಿಸುತ್ತೆ, ನಮ್ಮ ಕಾನೂನು ಕೈ ತಗೊಂಡು ಅವ್ರಿಗೆಲ್ಲ ಶಿಕ್ಷೆ ಮಾಡಬೇಕಪ್ಪ ಅಂತ ಖಂಡಿತ ಪ್ರತಿಯೊಬ್ಬರಿಗೂ ಅನಿಸುತ್ತೆ. ಸೊ ಅದನ್ನೆಲ್ಲ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಸೊ ಅದಂತೂ ನಿಜವಾಗ್ಲೂ ಗೂಸ್ ಬಂಪ್ಸ್. ಒಂದೊಂದ್ಸಲ ನಮ್ಗೆ ಅನಿಸ್ಬಿಡುತ್ತೆ, ಎಲ್ರಿಗೂ ಕನೆಕ್ಟ್ ಆಗುತ್ತೆ, ಹೀಗೆ ಮಾಡಬೇಕು ಇವ್ರಿಗೆ. ಹೋಗಿ ಜೈಲಲ್ಲಿ ಮುದ್ದೆ ಮುರಿತಾರೆ ವಿನಃ ನ್ಯಾಯ ಅನ್ನೋದು ಸಿಗಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಒಂದು ರೋಷ ಇರುತ್ತೆ. ಸೊ ಅದನ್ನೆಲ್ಲ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ, ಜೊತೆಗೆ ಕಮರ್ಷಿಯಲ್ ಟಚ್ ಕೂಡ ಇದೆ. ಒಟ್ಟಾರೆಯಾಗಿ ಸಿನಿಮಾ ಕಂಪ್ಲೀಟ್ ಆಗಿ ನಮ್ಮನ್ನು ನೋಡಿಸ್ಕೊತಾ ಹೋಗುತ್ತೆ. ನವರಸನ್ ಸರ್ನ ನೋಡಿ ಭಾಳ ಖುಷಿ ಆಯಿತು. ಒಂದೊಳ್ಳೆ ಪಾತ್ರದಲ್ಲಿ ನವರಸನ್ ಸರ್ ಕೂಡ ಕಾಣಿಸ್ಕೊಂಡಿದ್ದಾರೆ. ನಮ್ಮನ್ನು ಕಬಡ್ಡಿಯಲ್ಲಿ ಬಹಳ ಚೆನ್ನಾಗಿ ಆಯೋಜನೆ ಮಾಡಿ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಂಡಿದ್ರು. ಅದಾದಮೇಲೆ ಈಗ ಸೂತ್ರಧಾರಿ ಸಿನಿಮಾ ನೋಡಿ ಭಾಳನೇ ಖುಷಿಯಾಗಿದೆ. ಎಂಟೈರ್ ಟೀಮ್ಗೆ ವೆರಿ ಆಲ್ ದ ಬೆಸ್ಟ್. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ, ಸೂಪರ್ ಸಕ್ಸಸ್ ಆಗಲಿ. ಯಾಕೆ ಅಷ್ಟು ಬೋರ್ ಆಯ್ತಾ? ಸಿನಿಮಾ ಏನು ಹೇಳಿದ್ದೀನಿ ನಾನು?